ಹಲೋ ಹಾಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಪೊಟಿ ಮಾಡ್ತಿಲ್ಲ, ಮೋಷನ್ ಪಾಸ್ ಮಾಡ್ತಿಲ್ಲ ಮಗು. ಅದು ಎಸ್ಪೆಷಲಿ ಸಾಲಿಡ್ಸ್ ಸ್ಟಾರ್ಟ್ ಮಾಡಾದಮೇಲೆ ಮಕ್ಳುಗಳಿಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಮಕ್ಕಳು ಮೋಷನ್ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ನಮ್ಮ ಪಾಪನು ಸಾಲಿಡ್ಸ್ ಸ್ಟಾರ್ಟ್ ಮಾಡಾದಮೇಲೆ ಮೋಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಯಿತು. ಅವನು ಹೊಟ್ಟೆ ನೋವಿಗೆ ಸ್ವಲ್ಪ ಅಳ್ತಾನೆ ಇದ್ದ. ಆ ಹೊಟ್ಟೆ ನೋವು ಇರೋದ್ರಿಂದ ಊಟನೂ ಸರಿಗೆ ಮಾಡ್ತಾ ಇರಲಿಲ್ಲ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಪಾಪು ಫಸ್ಟು ಊಟ ಕೊಟ್ಟರೆ ಬಾಯಿ ತೆಗಿಯಲ್ಲ. ಅವನು ಊಟ ಅಂದ್ರೇ ಬೇಡ ಅನ್ನೋ ಥರ ಇರ್ತಾನೆ. ಬಟ್ ಈ ಫುಡ್ಡು ಕೊಟ್ಟ ಮೇಲೆ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಸಾಕು, ಬಾಯಿ ತೆಗ್ದು ತಿನ್ಕೋತಾವೆ ಮಕ್ಕಳು. ಯಾವ ಮಕ್ಕಳು ಊಟನೇ ಮಾಡ್ತಿಲ್ಲ ಅಥವಾ ಹೊಟ್ಟೆ ಊದ್ಕೊಂಡಿದೆ, ವಾಶ್ರೂಮ್ ಹೋಗ್ತಿಲ್ಲ, ಮೋಷನ್ ಕಷ್ಟ ಆಗ್ತಿದೆ ಅನ್ನೋರಿಗೆ ಈ ರೆಸಿಪಿ. ಸೊ ಮಕ್ಕಳು ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದಾಗ ನೀವು ಫಸ್ಟ್ ಮಾಡಬೇಕಾಗಿರೋದು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಸ್ಬೇಕು ಮಕ್ಕಳುಗಳಿಗೆ. ನಮ್ಮ ಪಾಪು ಇಲ್ಲಿ ಆಲ್ರೆಡಿ 1 year ಬೇಬಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಒಂದು 1/4 ಗ್ಲಾಸ್ ಆದರೂ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಸ್ತೀನಿ. ಸೊ ನೀರು ಕುಡಿಸಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫೀಡಿಂಗ್ ಮಾಡಿಸೋದು. ಓಕೆ, ಸ್ಟೋರಿ ಸಾಕಲ್ಲ, ಈಗ ಮೇಯ್ನ್ ಪಾಯಿಂಟಿಗೆ ಬರೋಣ. ಏನು ರೆಸಿಪಿ ಇದು, ಏನು ತಿಂದರೆ ಮಕ್ಕಳುಗಳಿಗೆ ಆರಾಮ್ ಫೀಲ್ ಆಗುತ್ತೆ ಅನ್ನೋದು. ಓಕೆ, ಈ ರೆಸಿಪಿ ಮಾಡಬೇಕು ಅಂದಾಗ ನೀವು ಇನ್ಸ್ಟಂಟಾಗಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 1/2 hour 1 hour ಮುಂಚೆ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 3 ಗೋಡಂಬಿ, 3 ಬಾದಾಮಿ, 1 ಏಲಕ್ಕಿ, 2 ಖರ್ಜೂರ ಆ್ಯಂಡ್ 1 ಹ್ಯಾಂಡ್ಫುಲ್ಲಷ್ಟು ಮಖಾನ ತೊಗೊಂಡಿದ್ದೀನಿ. ಮತ್ತು ಒಂದು 8 or 10 ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ನೀರು ಹಾಕಿ ತೊಳೆದು ಇಟ್ಟು, ಆಮೇಲೆ ನೀರು ಮುಳುಗೋಷ್ಟು, ಡ್ರೈ ಫ್ರೂಟ್ಸ್ ಎಲ್ಲ ಮುಳುಗೋಷ್ಟು ನೀರು ಬಿಟ್ಟು ನೆನೆ ಹಾಕಬೇಕು ಒಂದು 1/2 hour. ಸೊ ಇದ್ರ ಜೊತೆಗೆ ನಾನು ಮೇಯ್ನಾಗಿ ಕ್ಯಾರೆಟ್ಸ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಈ ಚಿಕ್ಕ ಕ್ಯಾರೆಟ್ಸು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ದೊಡ್ಡ ಕ್ಯಾರೆಟ್ ಕಂಪೇರ್ ಮಾಡಿದ್ರೆ. ಸೊ ಈ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟೇ ಕ್ಯಾರೆಟು ಮತ್ತು ಡೇಟ್ಸು ನೋಡಿ ತೊಗೊಳ್ಳಿ, ಒಳಗಡೆ ಇರೋ ಬೀಜ ಎಲ್ಲ ತೆಗಿಬೇಕು. ಮತ್ತು ಬಾದಾಮಿದು ಇಲ್ಲಿ ಚಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ನಾನಿಲ್ಲಿ ಅರ್ಧ ಆ್ಯಪಲ್ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಸೊ ಇಷ್ಟು ರುಬ್ಬಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ. ಸೊ ಮಕ್ಕಳು ಬಿಲೋ 1 year ಆದರೆ ಮಿಲ್ಕ್ ಯೂಸ್ ಮಾಡಬೇಡಿ. ಫೀಡಿಂಗ್ ಬಿಟ್ಟರೆ ಔಟ್ಸೈಡ್ ಪ್ಯಾಕೆಟ್ ಮಿಲ್ಕ್ನ ಯೂಸ್ ಮಾಡಬಾರ್ದು ಬಿಲೋ 1 years ಮಕ್ಕಳಿಗೆ. ಸೊ ನಮ್ಮ ಪಾಪು ಈಗ 1 year ಆಗಿರೋದ್ರಿಂದ ನಾನಿಲ್ಲಿ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು ಡ್ರೈ ಫ್ರೂಟ್ಸ್ ಆ್ಯಂಡ್ ಕ್ಯಾರೆಟ್. ಡ್ರೈ ಫ್ರೂಟ್ಸ್ಗಿಂತ ಜಾಸ್ತಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ರವೆ ಜಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಸೊ ಆದ್ದರಿಂದ ನೀರು ಕಡಿಮೆ ಹಾಕ್ಕೊಳ್ಳಿ, ಬಿಕಾಸ್ ಕ್ಯಾರೆಟಲ್ಲೇ ನೀರು ಸ್ವಲ್ಪ ಬರುತ್ತೆ. ರವೆ ಇರ್ಕೊಳ್ಳೋಕೆ ಎಷ್ಟು ಬೇಕು ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ಗಟ್ಟಿ ಕುದ್ದಾದ್ಮೇಲೂ ಸ್ವಲ್ಪ ಅದು ಗಟ್ಟಿ ಬರುತ್ತೆ. ಸೊ ಕ್ಯಾರೆಟು, ಆ್ಯಪಲ್ಲು, ಖರ್ಜೂರ, ದ್ರಾಕ್ಷಿ ಈ ಎಲ್ಲದರಲ್ಲೂ ಸ್ವೀಟ್ನೆಸ್, ನ್ಯಾಚುರಲ್ ಸ್ವೀಟ್ನೆಸ್ ಬರೋದ್ರಿಂದ ನೀವು ಎಕ್ಸ್ಟ್ರಾ ಏನು ಬೆಲ್ಲ, ಶುಗರು ಹಾಕೋಬಾರ್ದು. ಬಿಕಾಸ್ 2 yearsವರೆಗೂ ನಾವು ಶುಗರು, ಬೆಲ್ಲ ಕೊಡೋ ಹಾಗಿಲ್ಲ ಮಕ್ಕಳುಗಳಿಗೆ. ಸೊ ಚೆನ್ನಾಗಿ ಕುದಿಬೇಕದು. ನೋಡಿ, ತೆಳು ಇದ್ದಿದ್ದು ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇಷ್ಟು ಕುದ್ದಾದಮೇಲೆ ಒಂದು ಅರ್ಧ ಫುಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಬಿಟ್ಟು ತುಪ್ಪನೂ ಅಷ್ಟೇ ಪಾಪುಗಳಿಗೆ ಮೋಷನ್ಗೆ ಹೆಲ್ಪ್ ಆಗುತ್ತೆ, ಮೋಷನ್ ಮಾಡೋಕ್ಕೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಡೇಟ್ಸಲ್ಲಿ, ಕ್ಯಾರೆಟಲ್ಲಿ ಫೈಬರ್ಸ್ ಜಾಸ್ತಿ ಇರೋದ್ರಿಂದ ಸೊ ಡ್ರೈ ಫ್ರೂಟ್ಸು ಪಾಪುಗೆ ಹೋಗುತ್ತೆ, ಫೈಬರ್ ಕಂಟೆಂಟ್ಸು ಸಿಗುತ್ತೆ, ಹೆಲ್ತಿ ಫ್ಯಾಟ್ ಸಿಗುತ್ತೆ ಮಗುಗೆ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಗುಗೆ ಹೊಟ್ಟೆ ಊದ್ಕೊಂಡಿದ್ರೆ ಅಥವಾ ಊಟ ಇಷ್ಟಪಡ್ತಿಲ್ಲ ಅಂದಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್, ಹೇಗಿತ್ತು ಮಕ್ಕಳು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ವರ್ಕ್ ಆಯ್ತಾ ಇಲ್ವಾ ಅನ್ನೋದು. ನಮ್ಮ ಮಗು ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ. ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.